वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्ठिकी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे। ಶ್ರೀಮದ್ ಭಾಗವತಂ ಸ್ಕಂದ 1 ಪ್ರಥಮ ಸ್ಕಂದ ಅಧ್ಯಾಯ 15 ಪಾಂಡವರ ಸಕಾಲಿಕ ನಿವೃತ್ತಿ. ಶ್ಲೋಕ 49. ವಿದುರೋಪಿ ಪರಿತ್ಯಜ್ಯ ಪ್ರಭಾಸೆ ದೇಹಾತ್ಮನಃ, ವಿದುರೋಪಿ ಪರಿತ್ಯಜ್ಯ ಪ್ರಭಾಸೆ ದೇಹಮಾತ್ಮನಃ, ಕೃಷ್ಣವೇಷೇನ ಚಿತ್ತಃ ಪಿತೃಭಿಃ ಸ್ವಕ್ಷಯಂ ಯಯೋ, ವಿದುರೋಪಿ ಪರಿತ್ಯಜ್ಯ ಪ್ರಭಾಸೆ ದೇಹಮಾತ್ಮನಃ, ಕೃಷ್ಣವೇಷೇನ ಚಿತ್ತಃ ಪಿತೃಭಿಃ ಸ್ವಕ್ಷಯಂ ಯಯೋ, ಪಿತೃಭಿಃ ಸ್ವಕ್ಷಯಂ ಯಯೋ. ವಿದುರೋಪಿ ಪರಿತ್ಯಜ್ಯ ಪ್ರಭಾಸೆ ದೇಹಮಾತ್ಮನಃ, ಕೃಷ್ಣವೇಷೇನ ಚಿತ್ತಃ ಪಿತೃಭಿಃ ಸ್ವಕ್ಷಯಂ ಯಯೋ. ವಿದುರೋಪಿ ಪರಿತ್ಯಜ್ಯ ಪ್ರಭಾಸೆ ದೇಹಮಾತ್ಮನಃ, ಕೃಷ್ಣವೇಷೇನ ಚಿತ್ತಃ ಪಿತೃಭಿಃ ಸ್ವಕ್ಷಯಂ ಯಯೋ. ವಿದುರೋಪಿ ಪರಿತ್ಯಜ್ಯ ಪ್ರಭಾಸೆ ದೇಹಮಾತ್ಮನಃ, ಕೃಷ್ಣವೇಷೇನ ತಚ್ಚಿತ್ತಃ ಪಿತೃಭಿಃ ಸ್ವಕ್ಷಯಂ ಯಯೋ. ವಿದುರೋಪಿ ಪರಿತ್ಯಜ್ಯ
ಪ್ರಭಾಸೆ ದೇಹಮಾತ್ಮನಃ ಕೃಷ್ಣವೇಷೇಣ ತಚಿತ್ತಃ ಪಿತೃಭಿಃ ಸ್ವಕ್ಷಯಂ ಯಯೋ. ಪದಕ್ಕೆ ಪದಾರ್ಥ. ವಿದುರಃ ಯುಧಿಷ್ಠಿರ ಮಹಾರಾಜನ ಚಿಕ್ಕಪ್ಪನಾದ ವಿದುರನು ಅಪಿ ಸಹ ಪರಿತ್ಯಜ್ಯ ಪರಿತ್ಯಜಿಸಿದ ನಂತರ ಪ್ರಭಾಸ ಕ್ಷೇತ್ರದಲ್ಲಿ ದೇಹಮಾತ್ಮನಃ ತನ್ನ ದೇಹವನ್ನು ಕೃಷ್ಣ ದೇವೋತ್ತಮ ಪುರುಷನ ಆವೇಶೇನ ವಿಚಾರದಲ್ಲಿ ತನ್ಮಯತೆಯಿಂದ ತತ್ ಅವನ ಚಿಂತನೆಗಳು ಮತ್ತು ಕ್ರಿಯೆಗಳುಳ್ಳವನಾಗಿ ಪಿತೃಭಿಃ ಪಿತೃಲೋಕ ನಿವಾಸಿಗಳ ಸಂಗಡ ಸ್ವಕ್ಷಯಂ ತನ್ನ ಧಾಮವನ್ನು ಕುರಿತು ಯಯೌ ಪ್ರಯಾಣ ಮಾಡಿದನು. ಅನುವಾದ ಮತ್ತು ಭಾವಾರ್ಥ ವಿಶ್ವಗುರು ಶ್ರೀಲ ಪ್ರಭುಪಾದರಿಂದ. ತೀರ್ಥಯಾತ್ರೆಯಲ್ಲಿದ್ದ ವಿದುರನು ಪ್ರಭಾಸ ಕ್ಷೇತ್ರದಲ್ಲಿ ತನ್ನ ದೇಹ ತ್ಯಾಗ ಮಾಡಿದನು. ಅವನು ಶ್ರೀಕೃಷ್ಣ ಪ್ರಭುವಿನ ಚಿಂತನೆಯಲ್ಲೇ ಮಗ್ನನಾಗಿದ್ದುದರಿಂದ ಪಿತೃಲೋಕದಲ್ಲಿ ಅವನನ್ನು ಪಿತೃದೇವತೆಗಳು ಸ್ವಾಗತಿಸಿದರು. ಅಲ್ಲಿ ಅವನು ತನ್ನ ಮೂಲ ಸ್ಥಾನವನ್ನು ಸೇರಿದನು. ಎಲ್ಲರೂ ಪುನರುಚ್ಚಾರಣೆ ಮಾಡಿ. ಅನುವಾದ. ತೀರ್ಥಯಾತ್ರೆಯಲ್ಲಿದ್ದ ವಿದುರನು ಪ್ರಭಾಸ ಕ್ಷೇತ್ರದಲ್ಲಿ ತನ್ನ ದೇಹ ತ್ಯಾಗ ಮಾಡಿದನು. ಅವನು ಶ್ರೀಕೃಷ್ಣ ಪ್ರಭುವಿನ ಚಿಂತನೆಯಲ್ಲೇ ಮಗ್ನನಾಗಿದ್ದರಿಂದ ಪಿತೃಲೋಕದಲ್ಲಿ ಅವನನ್ನು ಪಿತೃದೇವತೆಗಳು ಸ್ವಾಗತಿಸಿದರು. ಅಲ್ಲಿ ಅವನು ತನ್ನ ಮೂಲ ಸ್ಥಾನವನ್ನು ಸೇರಿದನು. ಭಾವಾರ್ಥ ಪ್ರಭುಪಾದರಿಂದ. ಪಾಂಡವರಿಗೂ ವಿದುರನಿಗೂ ವ್ಯತ್ಯಾಸವಿದೆ. ಪಾಂಡವರು ದೇವೋತ್ತಮ ಪರಮ ಪುರುಷನಾದ ಪ್ರಭುವಿನ ನಿತ್ಯ ಸಂಗಾತಿಗಳು. ವಿದುರನು ಪಿತೃಲೋಕದ ಆಡಳಿತವನ್ನು ನಿರ್ವಹಿಸುವ ದೇವತೆಗಳಲ್ಲಿ ಒಬ್ಬನು. ಅವನಿಗೆ ಯಮರಾಜನೆಂದು ಹೆಸರು. ಯಲೋಕದಲ್ಲಿ ದುಷ್ಕರ್ಮ ನಿರತರಾದವರಿಗೆ ಶಿಕ್ಷೆ ಕೊಡುವವನು ಯಮರಾಜನೇ. ಆದ್ದರಿಂದ ಜನರು ಅವನ ಹೆಸರನ್ನೆತ್ತಿದರೆ ಹೆದರುತ್ತಾರೆ. ಆದರೆ ಪ್ರಭುವಿನ ಭಕ್ತರಾದವರು ಅವನಿಗೆ ಹೆದರಬೇಕಾದ ಕಾರಣವೇ ಇಲ್ಲ. ಭಕ್ತರಿಗೆ ಅವನು ಆತ್ಮೀಯ ಮಿತ್ರ, ಭಕ್ತರಲ್ಲದವರಿಗೆ ಭೀತಿಯ ಸಾಕಾರ ಮೂರ್ತಿ. ನಾವು ಈಗಾಗಲೇ ಚರ್ಚಿಸಿರುವಂತೆ ಯಮರಾಜನಿಗೆ ಮಾಂಡವ್ಯ ಮುನಿಯು ಶೂದ್ರನಾಗಿ ಹುಟ್ಟುವಂತೆ ಶಾಪ ಕೊಟ್ಟಿದ್ದನು. ಹಾಗಾಗಿ ವಿದುರನು ಯಮರಾಜನ ಅವತಾರವಾದನು. ಪ್ರಭುವಿನ ನಿರಂತರ ಸೇವಕನಾಗಿ ಉತ್ಸಾಹಪೂರ್ವಕವಾಗಿ ಭಕ್ತಿ ಸೇವೆಯನ್ನು ಮಾಡಿದನು ಹಾಗೂ ಧರ್ಮಿಷ್ಠ ಜೀವನವನ್ನು ನಡೆಸಿದನು. ಎಷ್ಟರ ಮಟ್ಟಿಗೆ ಎಂದರೆ ಧೃತರಾಷ್ಟ್ರನಂತಹ ಲೌಕಿಕ ವ್ಯಕ್ತಿಯು ವಿದುರನ ಉಪದೇಶಗಳನ್ನು ಕೇಳಿ ಮೋಕ್ಷವನ್ನು ಪಡೆದನು. ಹಾಗಾಗಿ ಭಗವಂತನ ಭಕ್ತಿ ಸೇವೆಯನ್ನು ಮಾಡುತ್ತಾ ಆಚರಿಸಿದ ಸತ್ಕರ್ಮಗಳಿಂದಾಗಿ ವಿದುರನು ಸದಾ ಪ್ರಭುವಿನ ಚರಣ ಕಮಲಗಳನ್ನು ಸ್ಮರಿಸಲು ಸಮರ್ಥನಾಗಿದ್ದನು. ಇದ್ದರಿಂದ ಅವನು ಶೂದ್ರ ಜನ್ಮದ
ಎಲ್ಲ ಭೌತಿಕ ಮಲಿನತೆಗಳನ್ನು ತೊಡೆದು ಹಾಕಿದನು. ಕೊನೆಯಲ್ಲಿ ಪಿತೃಗಳು ಅವನನ್ನು ಸ್ವಾಗತಿಸಿ ಮತ್ತೆ ಮೂಲ ಪದವಿಯಲ್ಲಿ ನಿಲ್ಲಿಸಿದರು. ಪಿತೃಗಳು ಪ್ರಭುವಿನ ಸಂಗಾತಿಗಳೇ, ಆದರೆ ಅವರಿಗೆ ಅವನ ವೈಯಕ್ತಿಕ ಸಂಪರ್ಕವಿರುವುದಿಲ್ಲ. ಪ್ರಭುವಿನ ಪ್ರತ್ಯಕ್ಷ ಸಂಗಾತಿಗಳಾದರೋ ಅವನೊಂದಿಗೆ ಅವಿರತವಾದ ವೈಯಕ್ತಿಕ ಸಂಪರ್ಕವನ್ನು ಹೊಂದಿರುವವರು. ಪ್ರಭುವು ಅವನ ಪ್ರತ್ಯಕ್ಷ ಸಂಗಾತಿಗಳು ನಿಲುಗಡೆಯೇ ಇಲ್ಲದೆ ಹಲವಾರು ವಿಶ್ವಗಳಲ್ಲಿ ಅವತರಿಸುವರು. ಪ್ರಭುವಿಗಾದರೆ ಅವೆಲ್ಲವೂ ನೆನಪಿರುತ್ತದೆ, ಆದರೆ ಅವನ ಅತಿ ಸೂಕ್ಷ್ಮ ಅಂಗಾಂಗಗಳಾದುದರಿಂದ ಅವನ ಅತಿ ಸೂಕ್ಷ್ಮ ಅಂಶಗಳಾದುದರಿಂದ ಸಂಗಾತಿಗಳು ತಮ್ಮ ಆ ಅವತಾರ ಘಟನೆಗಳನ್ನು ಮರೆತು ಬಿಡುವವರು. ಅವರು ಅತಿ ಸೂಕ್ಷ್ಮಾಂಶಗಳಾಗಿರುವುದರಿಂದ ಮರೆಯಲೇಬೇಕು. ಇದಕ್ಕೆ ಭಗವದ್ಗೀತೆಯು ತಾರ್ಕಣೆ ಕೊಡುತ್ತದೆ. ಇಲ್ಲಿಗೆ ಭಾವಾರ್ಥ ಮುಗಿಯಿತು. ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಂ ವಂದೇ ಶ್ರೀಗುರುಂ ದೀನತಾರಿಣಂ ಯತ್ಕೃಪಾತಮಂ ವಂದೇ ಶ್ರೀ ಪರಮಾನಂದ ಮಾಧವಂ. ಇದು ತುಂಬ ಮುಖ್ಯವಾದ ಶ್ಲೋಕ. ಪಾಂಡವರು ತಮ್ಮ ನಿವೃತ್ತಿಯನ್ನು ಪಡೆದು ಭಗವಂತನ ಧಾಮಕ್ಕೆ ತಮ್ಮ ದೇಹದಲ್ಲೇ ಅವರು ಮರಳಿದ್ರು. ಕಾರಣ, ಅವರು ನಿರಂತರ ಭಕ್ತಿ ಸ್ಮರಣೆಯ ಫಲವಾದ ಶುದ್ಧ ಪ್ರಜ್ಞೆಯಿಂದಾಗಿ ಆಧ್ಯಾತ್ಮಿಕ ಆಕಾಶವನ್ನು ಸೇರಿದರು. ಅದನ್ನಾಳುವವನು ಪರಮೋನ್ನತ ನಾರಾಯಣನಾದ ಪ್ರಭು ಶ್ರೀಕೃಷ್ಣ. ಯಾರು ಏಕೈಕ ಪರಮೋನ್ನತ ಪ್ರಭುವನ್ನು ಅವಿರತವಾಗಿ ಧ್ಯಾನ ಮಾಡುವರೋ ಅವರು ಮಾತ್ರ ಅಲ್ಲಿಗೆ ಹೋಗಲು ಸಾಧ್ಯ. ಇದನ್ನು ಕೂಡ ಪಾಂಡವ್ರ ಥರನೇ ನಿರಂತರ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾ ಇದ್ರು, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಿದ್ರು, ಮತ್ತೆ ಧರ್ಮನಿಷ್ಠರಾಗಿ ಧರ್ಮಕ್ಕೆ ಅವರು ತಮ್ಮ ತಮ್ಮನ್ನು ತಾವು ಕೊಟ್ಕೊಂಡಿದ್ರು ಪಾಂಡವ್ರ ಥರನೇ. ಹಾಗಾಗಿ ಅವರು ತನ್ನ ಮೂಲ ಸ್ಥಾನಕ್ಕೆ ಅವರು ಮರಳಿದ್ರು, ಪಿತೃಲೋಕಕ್ಕೆ. ಗೋಲೋಕ ವೃಂದಾವನವೆಂಬ ಹೆಸರಿನ ಈ ಶ್ರೀಕೃಷ್ಣ ಪ್ರಭುವಿನ ಧಾಮವನ್ನು ಬದುಕಿನ ಭೌತಿಕ ಕಲ್ಪನೆಯಲ್ಲೇ ಮುಳುಗಿ ಹೋಗಿರುವವರು ಎಂದಿಗೂ ಪಡೆಯಲಾರರು. ಎಲ್ಲ ಬಗೆಯ ಭೌತ ಕಶ್ಮಲಗಳನ್ನು ತೊಳೆದುಕೊಂಡು ಬಿಟ್ಟಿದ್ದರಿಂದ ಪಾಂಡವರು ತಮ್ಮ ಅದೇ ದೇಹಗಳಲ್ಲಿಯೇ ಆ ಧಾಮವನ್ನು ಸೇರಿದರು. ಹೀಗೆ ಯಾರು ನಿರಂತರ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ, ಅವಿರತವಾಗಿ ಅಂದರೆ ಯಾವುದೇ ನಿಲುಗಡೆ ಇಲ್ಲದೆ, ಬೇರೆ ಕಡೆ ನಮ್ಮ ಗಮನ ಹೋಗದೆ, ಬೇರೆ ವಿಚಾರದಲ್ಲಿ ಆಸಕ್ತಿ ಇಲ್ಲದೆ, ಭಗವಂತನ ವಿಚಾರದಲ್ಲಿ ಮಾತ್ರ ಆಸಕ್ತಿಯಾಗಿ ಪ್ರತಿದಿನ ನಿರಂತರವಾಗಿ ಪ್ರತಿ ಕ್ಷಣ ಕೃಷ್ಣ ಪ್ರಜ್ಞೆಯನ್ನು ಆಚರಣೆ ಮಾಡೋದ್ರಿಂದ ಈ ನಮ್ಮ ದೇಹ ಎಲ್ಲ ಮಲಿನತೆಯಿಂದ ಮುಕ್ತವಾಗುತ್ತೆ. ಮಲಿನವಾಗಿರ್ತಕ್ಕಂಥ ದೇಹ ಮನಸ್ಸು ಭಗವಂತನನ್ನಾಗ್ಲಿ ಧರ್ಮವನ್ನಾಗ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಹೀಗಾಗಿ ನಾವು ಯಾವಾಗಲೂ ದುಃಖ ದುಮ್ಮಾನಗಳಿಂದ ಮಲಿನತೆಯಿಂದ ನಾವು ಕೂಡಿರ್ತೀವಿ. ಈ ಭೌತಿಕ ಲೋಕ ಅಂದ್ರೆ ಮಲಿನವಾಗಿರ್ತಕ್ಕಂಥದ್ದು. ಈ ಮೂರು ಗುಣಗಳಿಂದ, ಪ್ರಕೃತಿಯ ಮೂರು ಗುಣಗಳಿಂದ ಮಲಿನವಾಗಿರ್ತಕ್ಕಂಥ ವಾತಾವರಣ. ಆ ವಾತಾವರಣದಲ್ಲಿ ನಾವು ಬದುಕ್ತಿದ್ದೀವಿ.
ಹೀಗಾಗಿ ನಾವು ಯಾವುದೇ ರೀತಿಯಲ್ಲಿ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭೌತಿಕ ಲೋಕದಲ್ಲಿ ಸಂತೋಷ ಅನ್ನೋದಿಲ್ವೇ ಇಲ್ಲ. ಅದು ಏನಿದ್ರೂ ಭಗವಂತನ ಧಾಮದಲ್ಲಿ ಇರ್ತಕ್ಕಂಥದ್ದು ಸಂತೋಷ, ಆನಂದ, ಪ್ರೀತಿ, ವಿಶ್ವಾಸ, ಸ್ನೇಹ, ಅದೆಲ್ಲ ಆಧ್ಯಾತ್ಮಿಕ. ಈ ಭೌತಿಕ ಲೋಕದಲ್ಲಿ ನಾವು ನೋಡ್ಬೋದು ಆನಂದ, ನಂಬಿಕೆ, ಮತ್ತೆ ಸುಖ, ಶಾಂತಿ ನೋಡ್ಬೋದು. ಆದರೆ ಅದು ನಿಜವಾದ ಸುಖ, ಶಾಂತಿ, ನೆಮ್ಮದಿ ಅಲ್ಲ. ಅದು ಬರೀ ತೋರಿಕೆ. ಅದು ನೋಡ್ಲಿಕ್ಕೆ ಅಷ್ಟೇ, ಹೇಳ್ಕೊಳ್ಳಿಕ್ಕೆ ಅಷ್ಟೇ. ಅದನ್ನು ನಾವು ಅನುಭವಿಸ್ಲಿಕ್ಕಾಗಲ್ಲ. ಹೌದು. ಈಗ ಯಾರಾದರೂ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನ ಭೇಟಿ ಆದಾಗ ಮೊದಲನೇ ಒಂದು ವಿಚಾರ ಏನಂದ್ರೆ, ಮೈ ಡಿಯರ್ ಸ್ನೇಹಿತ, ನನ್ನ ಪ್ರೀತಿಯ ಸ್ನೇಹಿತ, ನಿನ್ನ ಯೋಗಕ್ಷೇಮ ಚೆನ್ನಾಗಿದೆಯಾ ಅಂತ ಅಂದಾಗ ಏನು ಹೇಳ್ತಾರೆ? ನಾನು ತುಂಬಾ ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಾನೆ. ನಾನು ತುಂಬಾ ಸುಖ ಶಾಂತಿಯಲ್ಲಿ ಇದ್ದೀನಿ, ಸೌಖ್ಯವಾಗಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಅವನು ಇರ್ತಾನ? ಪ್ರತಿದಿನ ನಾವು ಎಷ್ಟೆಲ್ಲ ದುಃಖಕ್ಕೊಳಗಾಗ್ತೀವಿ. ಪ್ರತಿ ಒಂದು ಕ್ಷಣದಲ್ಲೂ ಕೂಡ ನಮ್ಮ ಮನಸ್ಸು ಏನೆಲ್ಲ ಒಂದು ವಿಚಾರದಲ್ಲಿ ಆತಂಕಕ್ಕೆ ಈಡಾಗಿರ್ತಕ್ಕಂಥದ್ದು, ನಮ್ಮ ದೇಹದಲ್ಲಿ ಏನೆಲ್ಲ ಒಂದು ಬಾಧೆಗಳಿರ್ತಕ್ಕಂಥದ್ದು. ಆದ್ರೂ ಕೂಡ ನಾವು ಅದೆಲ್ಲ ಮರ್ತ್ಬಿಟ್ಟು ನಾನು ತುಂಬಾ ಕ್ಷೇಮವಾಗಿದ್ದೀನಿ, ನಾನು ತುಂಬಾ ಆನಂದವಾಗಿದ್ದೀನಿ ಅಂತ ನಾವು ಹೇಳ್ಕೊಳ್ತೀವಿ. ಇದು ಹೇಳ್ಕೊಳ್ಳೋದಷ್ಟೇನೆ, ತೋರಿಸ್ಕೊಳ್ಳಿಕ್ಕೆ ಅಷ್ಟೇನೆ. ನಿಜವಾಗಿ ಆನಂದ ಇಲ್ಲ ಇಲ್ಲಿ. ಏಕೆಂದ್ರೆ ಪಾಂಡವರು ಅವ್ರಿಗಿಂತ ಉನ್ನತವಾದ ವ್ಯಕ್ತಿಗಳು ಯಾರಿದ್ದಾರೆ ಈಗ? ಅವರೇನೆ ಈ ಭೌತಿಕ ಲೋಕವನ್ನ ತ್ಯಾಗ ಮಾಡಿದ್ರು. ಭಗವಂತ ಇಲ್ಲದೆ ಇರ್ತಕ್ಕಂಥ ಜಾಗ ನಾವು ಇರ್ಲಿಕ್ಕೆ ಯೋಗ್ಯ ಅಲ್ಲ ಅಂತೇಳಿ ಅವರು ಎಲ್ಲ ಅವರ ಒಂದು ಅಧಿಕಾರಗಳನ್ನೆಲ್ಲ ತ್ಯಾಗ ಮಾಡಿ, ಅವರ ಎಲ್ಲ ಐಶ್ವರ್ಯ, ಅಂತಸ್ತು, ಎಲ್ಲ ಸಂಬಂಧ, ಎಲ್ಲ ಸ್ನೇಹವನ್ನ ತ್ಯಾಗ ಮಾಡಿ ಅವರು ಭಗವಂತನ ಧಾಮಕ್ಕೆ ಹೊರಟೋದ್ರು. ಕಾರಣ, ಈ ಭೌತಿಕ ಲೋಕ ದುಃಖಾಲಯ. ಇಲ್ಲಿ ಯಾರು ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರು ಗುರುಗಳು ಹೇಳ್ತಾರೆ, ಈ ಭೌತಿಕ ಲೋಕ ಜೆಂಟಲ್ ಮ್ಯಾನ್, ಬುದ್ಧಿವಂತ ಬದುಕಲಿಕ್ಕೆ ಇರ್ತಕ್ಕಂಥ ಜಾಗ ಅಲ್ಲ ಇದು ಅಂತ ಹೇಳ್ತಾರೆ. ದಿಸ್ ಪ್ಲೇಸ್ ನಾಟ್ ಮೆಂಟ್ ಫಾರ್ ಜೆಂಟಲ್ ಮ್ಯಾನ್. ಜೆಂಟಲ್ ಮ್ಯಾನ್ ಅಂದ್ರೆ ವಿವೇಕವಂತ, ವಿವೇಕ ಇರ್ತಕ್ಕಂಥವನು ಈ ಭೌತಿಕ ಲೋಕದಲ್ಲಿ ಯಾವುದೇ ಸಿಚುವೇಶನ್ನ, ಯಾವುದೇ ಒಂದು ಸಂದರ್ಭವನ್ನ ಇಷ್ಟಪಡಲ್ಲ. ಯಾವುದೇ ಸುಖ, ಶಾಂತಿ, ಐಶ್ವರ್ಯ, ಸಂಪತ್ತು ಅದೆಲ್ಲ ಬಯಸ್ಕೊಂಡು ಇಲ್ಲಿ ಶಾಂತಿಯಾಗಿರ್ತೀನಿ ಅಂತ ಅವನು ಅಂದ್ಕೊಳ್ಳಲ್ಲ. ಏಕೆ? ಅವನಿಗೆ ಗೊತ್ತು ಇದು ದುಃಖದ ತಾಣ, ದುಃಖಾಲಯ ಅಂತೇಳಿ. ನಾವು ಹಾಗಾಗಿ ಮತ್ತೆ ನಮ್ಮ ಸ್ಥಿತಿ ಏನು? ನಮ್ಮ ಸ್ಥಿತಿ ಅಂದ್ರೆ ನಾವೆಲ್ಲರೂ ಇಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ, ಏನೆಲ್ಲ ಯೋಜನೆಗಳನ್ನ ಮಾಡ್ತಿದ್ದೀವಿ. ಇವತ್ತು ನಾನು ಬಡವ, ನನಗಿವತ್ತು ದುಃಖ ಇದೆ, ನನಗೆ ಕಾಯಿಲೆ ಇದೆ, ನಾಳೆ ನನಗೆ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ, ನಾನು ನಾಳೆ ಒಳ್ಳೆ ಹಣವಂತನಾಗ್ತೀನಿ, ಶ್ರೀಮಂತನಾಗ್ತೀನಿ, ನನಗಿವತ್ತು ಮನೆ ಇಲ್ಲ, ನಾಳೆ ಮನೆ ಕಟ್ತೀನಿ, ಶ್ರೀಮಂತನಾದಾಗ ನಾನೊಂದು ಬಂಗ್ಲೆ ಕಟ್ತೀನಿ, ಕಾರು ಎಲ್ಲ ಏನು ಅವಶ್ಯಕತೆ ಇದೆ ಆನಂದ ಪಡ್ಲಿಕ್ಕೆ ಅದನ್ನೆಲ್ಲ ಪಡ್ಕೊಳ್ತೀನಿ, ನಾನು ತುಂಬಾ ನೆಮ್ಮದಿ ಆಗ್ತೀನಿ ಅಂತ ನಾವು ವಿಚಾರ ಮಾಡ್ತೀವಿ. ಯಾಕೆ ಇದೆಲ್ಲ ವಿಚಾರ? ಯಾಕೆಂದ್ರೆ ಈ ಒಂದು ಭೌತಿಕ ಲೋಕದ ಸ್ವಭಾವ ನಮಗೆ ಅರ್ಥ ಆಗಿಲ್ಲ. ನಾವು ಈ ಭೌತಿಕ ಲೋಕದವರು, ಇದೇ ನಮ್ಮ ನಿಜವಾದ ಸ್ಥಳ, ಇಲ್ಲಿರ್ತಕ್ಕಂಥ ಎಲ್ಲ ಸುಖದ ನೆಮ್ಮದಿಯ ವಸ್ತುಗಳೇ, ಆ ವಸ್ತುಗಳಿಂದ ನಮಗೆ ಆನಂದ ಸಿಗುತ್ತೆ, ನಾನು ಆನಂದ ಪಡಿತೀನಿ
ನನ್ನ ಸಂಬಂಧಿಕರು, ಸ್ನೇಹಿತರು, ನನ್ನ ಎಲ್ಲ ಪರಿವಾರದವರು ನನಗೆ ಆನಂದವನ್ನು ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ಶಾಂತವಾಗಿ ಇದ್ದೀವಿ. ಶಾಂತವಾಗಿ ಇಲ್ಲ, ಆದರೆ ಇರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ, ಆದರೆ ಸಾಧ್ಯ ಇಲ್ಲ ಅದು. ಸಾಧ್ಯ ಇಲ್ಲ. ಯಾಕೆ? ಶಾಸ್ತ್ರ ಹೇಳುತ್ತೆ, ಭಗವಂತ ಸ್ವತಃ ಹೇಳ್ತಾನೆ, ಎಲ್ಲ ಆಚಾರ್ಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಭೌತಿಕ ಲೋಕದಲ್ಲಿ ಯಾರು ಉಳಿಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಮತ್ತೇನ್ ಮಾಡಬೇಕು? ಭಗವಂತನಿಗೆ ಪ್ರಿಯವಾದಂಥ ಕೆಲಸ ಮಾಡಿ, ಭಗವಂತನಿಗೆ ಏನು ಪ್ರಿಯವಾಗುತ್ತೋ ಆ ರೀತಿ ನಾವು ನಡ್ಕೊಂಡ್ರೆ, ಆ ರೀತಿಯ ಒಂದು ವಿಚಾರದಲ್ಲಿ ನಾವು ತೊಡಗಿದ್ರೆ ನಾವು ಶುದ್ಧರಾಗ್ತೀವಿ, ಈ ಭೌತಿಕ ಕಲ್ಮಶದಿಂದ ಮುಕ್ತರಾಗ್ತೀವಿ. ನಂತರ ಪಾಂಡವರ ತರ ನಾವು ಭಗವಂತನ ಧಾಮಕ್ಕೆ ಹೋಗ್ತೀವಿ. ಈಗ ವಿದುರ ಈ ಶ್ಲೋಕದಲ್ಲಿ ವಿದುರ ಅವರ ಒಂದು ಹಿನ್ನೆಲೆ ಏನಂತಂದ್ರೆ, ಅವರು ಪಾಂಡವರಿಗಿಂತ ಭಿನ್ನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು. ಪಾಂಡವರಾದ್ರೆ ಭಗವಂತನ ಭಕ್ತರು ಮತ್ತೆ ಸ್ನೇಹಿತರು, ನಿರಂತರ ಸಂಗಾತಿಗಳು, ಭಗವಂತನ ನಿರಂತರವಾದ ಸಂಗಾತಿಗಳು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಪಾಂಡವರಿಗೂ ವಿದುರನಿಗೂ ವ್ಯತ್ಯಾಸವಿದೆ. ಪಾಂಡವರು ದೇವೋತ್ತಮ ಪರಮ ಪುರುಷನಾದ ಪ್ರಭುವಿನ ನಿತ್ಯ ಸಂಗಾತಿಗಳು. ನಿತ್ಯ ಅಂದ್ರೆ ಆ ಭಗವಂತನಿಂದ ಯಾವತ್ತೂ ಅವರು ಬೇರೆ ಆಗಲ್ಲ. ಭಗವಂತನಿಂದ ಯಾವತ್ತೂ ಅವರು ಬೇರೆ ಆಗಲ್ಲ. ನಿತ್ಯ ನಿರಂತರವಾಗಿ ಅವರು ಭಗವಂತನ ಜೊತೆಯಲ್ಲೇ ಇರ್ತಕ್ಕಂಥ ಸ್ನೇಹಿತರು, ಸಂಗಾತಿಗಳು ಅಂತ ಹೇಳಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಮತ್ತೆ ವಿದುರನು ಪಿತೃಲೋಕದ ಆಡಳಿತವನ್ನು ನಿರ್ವಹಿಸುವ ದೇವತೆಗಳಲ್ಲಿ ಒಬ್ಬನು, ಅವನಿಗೆ ಯಮರಾಜ ಅಂತ ಹೇಳ್ತಾರೆ. ಯಮರಾಜ ವಿದುರನಾಗ್ಲಿಕ್ಕೆ ಏನು ಕಾರಣ? ಅವರಿಗೆ ಒಂದ್ಸರಿ ಏನಾಗುತ್ತೆ, ಒಂದು ರಾಜ್ಯದಲ್ಲಿ ಡಕಾಯಿತರು ಕನ್ನ ಹಾಕಿ, ರಾಜ್ಯದಲ್ಲಿ ಒಬ್ಬ ರಾಜನ ಅರಮನೆಗೆ ಕನ್ನ ಹಾಕಿ ಎಲ್ಲ ದೋಚಿಬಿಡ್ತಾರೆ, ಒಡವೆ ಐಶ್ವರ್ಯಗಳನ್ನೆಲ್ಲ. ಅವರು ದೋಚಿ ತಪ್ಪಿಸ್ಕೊಂಡ್ಬಿಡ್ತಾರೆ. ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಆ ಸೈನಿಕರು ಅವ್ರ ಹಿಂದೆ ಬೀಳ್ತಾರೆ. ಸೈನಿಕರು ಹಿಂದೆ ಬಿದ್ದಾಗ ಅವರು ತಪ್ಪಿಸ್ಕೊಳ್ಳಿಕ್ಕೆ ಒಂದು ಋಷಿಯ ಆಶ್ರಮದಲ್ಲಿ ಅವರು ಬಚ್ಚಿಕೊಳ್ತಾರೆ. ಆ ಋಷಿಯ ಹೆಸರು ಮಾಂಡವ್ಯ ಮುನಿ ಅಂತೇಳಿ. ಆ ಮಾಂಡವ್ಯ ಮುನಿಯ ಋಷಿಯ ಒಂದು ಆಶ್ರಮದಲ್ಲಿ ಈ ಡಕಾಯಿತರು ಬಚ್ಚಿಕೊಂಡಿರ್ತಾರೆ. ಆ ರಾಜನ ಸೈನಿಕರು ಅವರನ್ನಲ್ಲಿ ಪತ್ತೆ ಹಿಡಿದು ಅವರನ್ನು ಬಂಧಿಸ್ತಾರೆ. ಬಂಧಿಸಿ ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಮಾಡಿದಾಗ ಇವರು ಎಲ್ಲಿ ಬಚ್ಚಿಕೊಂಡಿದ್ರು ಅಂತ ರಾಜ ಕೇಳಿದಾಗ, ಅಲ್ಲಿ ಮಾಂಡವ್ಯ ಮುನಿಗಳ ಆಶ್ರಮದಲ್ಲಿ ಇವರು ಬಚ್ಚಿಕೊಂಡಿದ್ರು ಅಂತೇಳಿ ಹೇಳ್ತಾರೆ. ಅವಾಗ ರಾಜ ಹೇಳ್ತಾನೆ, ಈ ಡಕಾಯಿತರಿಗೂ ಮಾಂಡವ್ಯ ಮುನಿಗೂ ಏನೋ ಸಂಬಂಧ ಇದೆ, ಹಂಗಾಗಿ ಆ ಮಾಂಡವ್ಯ ಮುನಿಗೂ ಕೂಡ ನಾವು ಎಂಕ್ವೈರಿ ಮಾಡಬೇಕು, ಪನಿಷ್ ಮಾಡಬೇಕು ಅಂತೇಳಿ ಆ ಒಂದು ಕ್ರಮವನ್ನ ತಗೊಳ್ತಾನೆ. ಹಾಗಾಗಿ ಆ ಡಕಾಯಿತರ ಕಳ್ಳರ ಜೊತೆಯಲ್ಲಿ ಈ ಮಾಂಡವ್ಯ ಮುನಿಗೂ ಕೂಡ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಅವಾಗ ಮಾಂಡವ್ಯ ಮುನಿ ಏನು ಅಪರಾಧ ಮಾಡೇ ಇಲ್ಲ. ಸಾಧು ಋಷಿಗಳು, ಯಾರು ಅಧರ್ಮ ಮಾಡಲಿಕ್ಕೆ ಅವ್ರಿಗೇನು ಇದಿಲ್ಲ, ಪ್ರಮೇಯ ಇಲ್ಲ, ಯಾವುದೇ ಅವಕಾಶ ಇರಲಿಲ್ಲ, ಉದ್ದೇಶನೂ ಇರಲಿಲ್ಲ, ಮಾಡಿಲ್ಲ ಅವರು. ಆಕ್ಚುಲಿ ಅವ್ರಿಗೆ ಗೊತ್ತಿದ್ದಾಗೆ. ಆದ್ರೂ ಕೂಡ ಅವರಿಗೆ ಶಿಕ್ಷೆ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತೇಳಿ ಮಾಂಡವ್ಯ ಮುನಿ ಯಮಲೋಕಕ್ಕೆ ಹೋದಾಗ ವಿಚಾರ ಮಾಡ್ತಾರೆ. ಅವಾಗ ಯಮಧರ್ಮರಾಯ ಹೇಳ್ತಾರೆ, ನೀನು ಚಿಕ್ಕ ಹುಡುಗನಾಗಿದ್ದಾಗ ಆಟ ಆಡ್ಬೇಕಂದ್ರೆ ಒಂದು ಕಪ್ಪೆಯ ದೇಹಕ್ಕೆ ದರ್ಬೆಯನ್ನ ತೆಗೆದುಕೊಂಡು, ಕಡ್ಡಿಯನ್ನು ತೆಗೆದುಕೊಂಡು ನೀನು ಚುಚ್ಚಿದ್ದೆ, ಆ ಒಂದು ಕರ್ಮದ ಫಲ ನಿನಗೆ ಶಿಕ್ಷೆ ಆಗಿದೆ ಅಂತ. ಆವಾಗ ಮಾಂಡವ್ಯ ಮುನಿ ಹೇಳ್ತಾರೆ, ಅರೆ ನಾನು ಚಿಕ್ಕ ಹುಡುಗ,
ಬಾಲಕನಾಗಿದ್ದಾಗ ನನ್ಗೇನು ಗೊತ್ತಿತ್ತು? ನನಗೆ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಪಾಪಕ್ಕೆ ಇಷ್ಟು ದೊಡ್ಡ ಶಿಕ್ಷೆಯನ್ನ ಅಂತೇಳಿ ಕೋಪದಿಂದ ನೀನು ಸರಿಯಾದ ತೀರ್ಪನ್ನ ಕೊಡ್ತಿಲ್ಲ, ನೀನು ಶೂದ್ರನಾಗು ಅಂತೇಳಿ ಶಾಪ ಕೊಟ್ಬಿಡ್ತಾರೆ. ಆ ಒಂದು ಶಾಪದ ಪರಿಣಾಮ ಏನಾಗುತ್ತೆ? ಮಹಾಭಾರತದ ಸಮಯದಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರ ಆದ ತಕ್ಷಣ ಕೃಷ್ಣ ಪ್ರಭು ಇದ್ದಂಥ ವೇಳೆಯಲ್ಲಿ ಭಗವಂತನ ಸೇವೆಗಾಗಿ ಅವರು ಆ ಶೂದ್ರ ಪಾತ್ರವನ್ನು ವಹಿಸ್ತಾರೆ. ಅವರು ಅಪರಾಧಿಗಳಲ್ಲ, ಆದರೆ ಭಗವಂತನ ಸಂಕಲ್ಪ, ಭಗವಂತನ ಮುನ್ನಾಲೋಚನೆಯ ಒಂದು ವಿಚಾರದಿಂದ ಅವರು ಶೂದ್ರ ಒಂದು ವಿದುರನಾಗಿ ಕೌರವರ ಕುಲದಲ್ಲಿ ಅವರು ಜನ್ಮವನ್ನು ತಗೊಳ್ತಾರೆ. ಹಾಗಾಗಿ ಅವರು ಶೂದ್ರನಾಗಿದ್ರೂ ಕೂಡ ಅವರು ಭಗವಂತನ ಭಕ್ತಿಯ ಒಂದು ಪ್ರಧಾನತೆಯಿಂದ ಭಕ್ತಿ ಸೇವೆ ಮಾಡೋದ್ರಿಂದ ಆ ಒಂದು ಕಲುಷದಿಂದ ಅವರು ಮುಕ್ತರಾದರು ಅಂತ ಹೇಳಿ ಈ ಶ್ಲೋಕದಲ್ಲಿ ನಾವು ನೋಡ್ಬೋದು. ಪ್ರಭುಪಾದರ ಒಂದು ಭಾವಾರ್ಥ, ಪ್ರಭುಪಾದರ ಒಂದು ಸಾಹಿತ್ಯ ಗಂಭೀರತೆ, ಆ ಒಂದು ಜ್ಞಾನದ ಆಳ ಎಷ್ಟಿತ್ತು, ಅಗಾಧವಾಗಿರ್ತಿತ್ತು. ಹಾಗಾಗಿ ಅವರ ಒಂದು ಭಾವಾರ್ಥ ಎಷ್ಟು ಅರ್ಥಗರ್ಭಿತವಾಗಿದೆ, ತುಂಬ ಸುಂದರವಾಗಿ ನಮಗೆ ಸರಳವಾಗಿ ಯಾರು ಬೇಕಾದರೂ, ಒಂದು ಚಿಕ್ಕ ಮಗು ಕೂಡ ಬೇಕಾದರೂ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ವಿಶ್ಲೇಷಣೆ ಇಲ್ಲಿ ನಾವು ನೋಡ್ಬೋದು. ಲೋಕದಲ್ಲಿ ದುಷ್ಕರ್ಮ ನಿರತರಾದವರಿಗೆ ಶಿಕ್ಷೆ ಕೊಡುವವನು ಯಮರಾಜನೇ. ಆದ್ದರಿಂದ ಜನರು ಅವನ ಹೆಸರೆತ್ತಿದರೆ ಹೆದರುತ್ತಾರೆ. ಯಮರಾಜ ಅಂತಂದ್ರೆ ಏನಾಗುತ್ತೆ? ಎಲ್ಲರಿಗೂ ಭಯದಿಂದ ಚಟಪಡಿಸ್ತಾರೆ. ಏಕೆಂದ್ರೆ ನಾವೆಲ್ಲ ಈ ಭೌತಿಕ ಲೋಕದಲ್ಲಿ ಇದ್ದೀವಿ ಅಂದ್ರೆ ನಾವು ಶಿಕ್ಷೆಗೆ ಅರ್ಹರು. ಈ ಭೌತಿಕ ಲೋಕದಲ್ಲಿ ಇರೋರೆಲ್ಲ ಶಿಕ್ಷೆಗೆ ಅರ್ಹರು ಅಂತ ಹೇಳಿ. ಆದರೆ ಪ್ರಭುವಿನ ಭಕ್ತರಾದವರು ಅವನಿಗೆ ಹೆದರಬೇಕಾದದ್ದ ಕಾರಣವೇ ಇಲ್ಲ. ನಾವು ಈ ಭೌತಿಕ ಲೋಕದಲ್ಲಿ ಇದ್ರೂ ಕೂಡ, ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ನಾವು ಭಗವಂತನ ಭಕ್ತಿ ಸೇವೆಯನ್ನ ಮಾಡಿದ್ರೆ, ಭಕ್ತರ ಸಂಘದಲ್ಲಿ ಇದ್ಕೊಂಡು ಭಗವಂತನ ವಿಚಾರವನ್ನು ಮಾಡಿದ್ರೆ, ಪ್ರತಿದಿನ ಭಾಗವತ ಶ್ರವಣವನ್ನ ಕೇಳೋದ್ರಿಂದ ನಾವು ಎಲ್ಲ ದೋಷಗಳಿಂದ ಮುಕ್ತರಾಗಿ ನಾವು ಯಮರಾಜನ ಡ್ಯೂರಿಕ್ಷನ್ನಲ್ಲಿ ನಾವು ಬರೋದಿಲ್ಲ. ನಾವು ಯಾರ ಒಂದು ಅಧಿಕಾರಕ್ಕೆ ಒಳಪಡ್ತೀವಿ? ಭಗವಂತನ ಅಧಿಕಾರಕ್ಕೆ ಒಳಪಡ್ತೀವಿ. ವೈಷ್ಣವರ ಒಂದು ಅಧೀನದಲ್ಲಿ ನಾವು ಸೇರ್ತೀವಿ. ಹಾಗಾಗಿ ನಮ್ಮೆಲ್ಲ ಕಲ್ಮಶ ದೂರ ಆಗುತ್ತೆ. ನಮಗೆ ಯಾವುದೇ ಭಯ ಇರಲ್ಲ. ಭಯ ಮತ್ತೆ ಆತಂಕದಿಂದ ನಾವು ದೂರ ಆಗ್ತೀವಿ ಭಕ್ತಿ ಸೇವೆಯನ್ನ ಮಾಡೋದ್ರಿಂದ. ಭಕ್ತಿ ಸೇವೆ ಅಂದ್ರೇನು? ಶ್ರವಣಂ, ಕೀರ್ತನಂ, ಸ್ಮರಣಂ. ಈ 9 ವಿಧಾನ ಇದೆ. ಮೊದಲನೇದೇನು? ಶ್ರವಣ ಅಂದ್ರೆ ಕೇಳಿಸ್ಕೊಳ್ಳೋದು. ನೋಡಿ, ಭಾಗವತವನ್ನೇ ಕೇಳಿಸ್ಕೊಳ್ಳೋದು ಎಷ್ಟು ಮುಖ್ಯ. ಇದು ಮುಖ್ಯವಾದದ್ದು ಶ್ರವಣ. ಆಮೇಲೆ ಕೀರ್ತನ, ನಾವೇನ್ ಕೇಳಿಸ್ಕೊಂಡಿರ್ತೀವಲ್ಲ ಅದನ್ನ ಉಚ್ಚಾರಣೆ ಮಾಡೋದು. ಹರೇ ಕೃಷ್ಣ ಜಪ ಮಾಡಬೇಕು ಅಂತ ನೀವು ಕೇಳಿಸ್ಕೊಂಡಿದ್ದೀರಾ, ಮತ್ತೆ ನೋಡ್ತೀರಾ ಎಲ್ಲ ಭಕ್ತರು ಕೂಡ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಿದ್ದಾರೆ. ಅವಾಗ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡೋದು, ಅಭ್ಯಾಸ ಮಾಡೋದು. ಇದು ಭಕ್ತಿ ಸೇವೆ. ಶ್ರವಣಂ, ಕೀರ್ತನಂ, ಸ್ಮರಣಂ, ವಂದನಂ, ಪಾದ ಸೇವನಂ, ಸಖ್ಯಂ, ಆತ್ಮನಿವೇದನಂ, ಈ ರೀತಿ ಪೂಜನಂ. ಎಷ್ಟು ಸರಳವಾದ ವಿಧಾನಗಳು. ಸುಮ್ಮನೆ ಕೇಳಿಸ್ಕೊಳ್ಳೋದ್ರಿಂದನೇ ನೀವು ಭಕ್ತರಾಗ್ತೀರಾ, ಮತ್ತೆ ಜಪ ಮಾಡೋದ್ರಿಂದ ಭಕ್ತರಾಗ್ತೀರಾ. ಮತ್ತೆ ಈ ಒಂದು ಜಪದ ಬಗ್ಗೆ ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಹೇಳ್ಕೊಳ್ಳೋದ್ರಿಂದನೇ ನೀವು ಭಕ್ತರಾಗ್ತೀರಾ. ನಾನು
ಇವತ್ತು ಭಾನುವಾರ ಪ್ರವಚನಕ್ಕೆ ಹೋಗಿದ್ದೆ, ಭಾಗವತವನ್ನ ಶ್ರವಣ ಮಾಡ್ಲಿಕ್ಕೆ ಹೋಗಿದ್ದೆ ಅಂತ ಹೇಳೋದು ಕೂಡ ಭಕ್ತಿ ಸೇವೆ. ಹಾ, ನಿಮ್ಮ ಸ್ನೇಹಿತರ ಹತ್ರ ಹೇಳ್ಕೊಳ್ಳೋದ್ರಿಂದ ನೀವು ಏನಂತಾರೆ ಸ್ವಾಭಾವಿಕವಾಗಿ ನಾವು ಭಗವಂತನಿಗೆ ಪ್ರಿಯರಾಗ್ಬೋದು. ಭಕ್ತಿ ಸೇವೆ ಅಂದ್ರೆ ಏನು? ಭಗವಂತನಿಗೆ ಪ್ರಿಯವಾದಂತ ಆಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಭಗವಂತನಿಗೆ ಯಾವ ವಿಚಾರ ಪ್ರಿಯವಾಗಿದೆ, ಯಾವ ಒಂದು ಕಾರ್ಯ ಭಗವಂತನಿಗೆ ಪ್ರಿಯವಾಗುತ್ತೆ, ಆ ಒಂದು ಕಾರ್ಯದಲ್ಲಿ ನಾವು ತೊಡಗೋದ್ರಿಂದ ಇದು ಭಕ್ತಿ ಸೇವೆಯಲ್ಲಿ ನಾವು ಬರ್ತೀವಿ. ನಾವು ಯಮರಾಜನ ಶಿಕ್ಷೆಯಿಂದ ನಾವು ಮುಕ್ತರಾಗ್ತೀವಿ. ನೋಡಿ ಎಷ್ಟು ಸುಲಭವಾಗಿ ನಮಗೆ ಎಲ್ಲ ದುಃಖಗಳಿಂದ ನಮಗೆ ಪಾರು ಮಾಡ್ತಿದ್ದಾರೆ. ಯಾರು? ಪ್ರಭುಪಾದರು, ವೈಷ್ಣವರು. ವೈಷ್ಣವರ ಸಂಘವನ್ನ ಮಾಡೋದ್ರಿಂದ ಏನಾಗುತ್ತೆ? ನಮಗೆ ಎಲ್ಲ ಭಾಗ್ಯಗಳು ದೊರಕುತ್ತೆ, ಎಲ್ಲ ಭಾಗ್ಯ. ಒಂದು ಶ್ಲೋಕ ಇದೆ ಭಾಗವತದಲ್ಲಿ, ಸಾಧು ಸಂಘ ಸರ್ವಶಾಸ್ತ್ರ ಕಹೆ, ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಅಹೇ. ಎಲ್ಲ ಶಾಸ್ತ್ರಗಳು ಹೇಳುತ್ತೆ ಸಾಧು ಸಂಘ ಮಾಡಬೇಕು ಅಂತ. ಲವ ಮಾತ್ರ ಸಾಧು ಸಂಘ. ಲವ ಅಂದ್ರೇನು? ತುಂಬಾ ಒಂದೇ ಲವ ಅಂದ್ರೆ ತುಂಬಾ ಚಿಕ್ಕ ಒಂದು ಸೆಕೆಂಡ್, ಒಂದು ನಿಮಿಷ ಲವ ಮಾತ್ರ. ಒಂದು ನಿಮಿಷ ನೀವು ಸಾಧು ಸಂಘ ಮಾಡಿದ್ರು ಕೂಡ ಸರ್ವಸಿದ್ಧಿ, ನಿಮಗೆ ಎಲ್ಲ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ. ನಿಮಗೆಲ್ಲ ಭಾಗ್ಯ, ಅದೃಷ್ಟ, ನಿಮಗೆಲ್ಲ ಅದೃಷ್ಟಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ವಸಿದ್ಧಿ, ಎಲ್ಲ ಸಿದ್ಧಿ ನಿಮಗೆ ಸಿಕ್ಬಿಡುತ್ತೆ. ಸಿದ್ಧಿ ಅಂದ್ರೆ ಏನು? ಯಾರಿಗೆ ಗೊತ್ತು ಸಿದ್ಧಿ ಅಂದ್ರೆ? ಸಿದ್ಧಿ ಅಂದ್ರೆ ನಮ್ಮ ಇಚ್ಛೆ ಪರಿಪೂರ್ಣವಾಗ್ತಕ್ಕಂಥದ್ದು. ನಾವು ಏನು ಬಯಸ್ತೀವಲ್ಲ ಅದೆಲ್ಲ ಪರಿಪೂರ್ಣದಲ್ಲಿ ನಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು. ಹಾಗೆ ಉದಾಹರಣೆಗೆ ಭಗವಂತನ ಭಕ್ತಿಯಲ್ಲಿ ನಮಗೆ ಪರಿಪೂರ್ಣತೆ ಸಿಗುತ್ತೆ. ಭಗವಂತನ ಸಾಧು ಅಂದ್ರೆ ಭಗವಂತನ ಭಕ್ತರು. ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಸಾಧುಗಳು ಅಂತ ಹೇಳ್ತಾರೆ. ಗುರು ಸಾಧು ಶಾಸ್ತ್ರ, ಗುರುಗಳು ಆಚಾರ್ಯರು, ಭಗವಂತನ ಪ್ರಿಯರು. ನಮೋ ಓಂ ವಿಷ್ಣು ಪಾದಾಯ. ಪ್ರಭುಪಾದರಿಗೆ ಏನ್ ಹೇಳ್ತಾರೆ ಹೆಸರು? ವಿಷ್ಣುಪಾದ ಅಂದ್ರೆ ಭಗವಂತನ ಪಾದದಲ್ಲಿ ಆಶ್ರಯವನ್ನ ಪಡೆದಿರ್ತಕ್ಕಂಥವ್ರು. ವಿಷ್ಣುವಿನ ಪಾದದಲ್ಲಿ ಆಶ್ರಯವನ್ನ ಪಡೆದಿರ್ತಕ್ಕಂಥ ಆಚಾರ್ಯರಿಗೆ ವಿಷ್ಣುಪಾದ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ. ಕೃಷ್ಣ ಪ್ರೇಷ್ಠಾಯ ಕೃಷ್ಣನಿಗೆ ಪ್ರಿಯವಾದ ಸ್ನೇಹಿತರು ಪ್ರಭುಪಾದರು. ಯಾರು? ಪ್ರಭುಪಾದರು ನಮ್ಮಂಗೆ ನಿಮ್ಮಂಗೆ ಬದ್ಧ ಜೀವಿಗಳಲ್ಲ. ಅವರು ಭಗವಂತನ ಪ್ರಿಯರು, ಭಗವಂತನ ಪ್ರಿಯ ಸ್ನೇಹಿತರು. ಕೃಷ್ಣ ಪ್ರೇಷ್ಠಾಯ, ಕೃಷ್ಣನಿಗೆ ಪ್ರಿಯವಾದವರು, ರಾಧಾಕೃಷ್ಣರಿಗೆ ಪ್ರಿಯರಾದವರು. ನೀವು ಅವರಿಗೆ ಸೇವೆ ಮಾಡಿದ್ರೆ ಏನಾಗುತ್ತೆ? ನೀವು ರಾಧಾಕೃಷ್ಣರಿಗೆ ಪ್ರಿಯರಾಗ್ಬಿಡ್ತೀರಾ. ಇದು ಸಿದ್ಧಿ. ಇದಕ್ಕಿಂತ ದೊಡ್ಡ ಸಿದ್ಧಿ ಏನಿದೆ? ಏನಾದ್ರು ಇದೆಯಾ? ಇಲ್ಲ. ಹಾಗಾಗಿ ಭೌತಿಕ ಲೋಕದ ಆಸೆ MSCಗಳಿಂದ ನಾವು ಮುಕ್ತರಾಗಿ ಗುರುಗಳ ಸೇವೆಯನ್ನು ಮಾಡಬೇಕು, ಪ್ರಭುಪಾದರ ಸೇವೆಯನ್ನು ಮಾಡಬೇಕು. ಪ್ರಭುಪಾದರ ಸೇವೆ ಅಂದ್ರೆ ಏನು? ಸುಮ್ಮನೆ ದೇವಸ್ಥಾನಕ್ಕೆ ಬರೋದು, ಭಗವಂತನ ದರ್ಶನ ಮಾಡೋದು, ನಮಸ್ಕಾರ ಮಾಡೋದು, ಹರೇ ಕೃಷ್ಣ ಮಂತ್ರ ಜಪ ಮಾಡೋದು, ಡ್ಯಾನ್ಸ್ ಮಾಡೋದು, ಕೀರ್ತನೆ ಮಾಡೋದು, ಪ್ರಸಾದ ತಿನ್ನೋದು. ಇದು ಕಷ್ಟನೇ? ಯಾರಿಗಾದ್ರೂ ಯಾರು ಬೇಕಾದ್ರೂ ಮಾಡ್ಬೋದು.
ಒಂದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥವ್ರವರೆಗೂ ಮಾಡ್ಬೋದು. ದೇವಸ್ಥಾನಕ್ಕೆ ಬಂದ್ಬಿಟ್ರೆ ನೀವು ಭಕ್ತರು, ದೇವಸ್ಥಾನಕ್ಕೆ ಬಂದ್ಬಿಟ್ರೆ ನೀವು ಪ್ರಿಯರು. ಯಾರಿಗೆ? ಗುರುಗಳಿಗೆ. ಹಾ, ಭಗವಂತನ ದರ್ಶನ ಮಾಡಿದ್ರೆ ಭಗವಂತ ತಥಾಸ್ ಅಂತ ಹೇಳ್ತಾರೆ. ರಾಧಾಕೃಷ್ಣ ಏನ್ ಮಾಡ್ತಾರೆ? ನೀವು ಬಂದು ನಮಸ್ಕಾರ ಮಾಡಿದ್ರೆ ತಥಾಸ್ತು ಮಗ, ತಥಾಸ್ತು ನನ್ನ ಪ್ರಿಯ ಸನ್, ನನ್ನ ಮಗು, ಪ್ರೀತಿಯ ಮಗ, ನೀನು ನನ್ನ ಪ್ರೀತಿಯ ಮಗ, ನಿನಗೆ ತಥಾಸ್ತು. ತಥಾಸ್ತು ಅಂದ್ರೇನು? ತಥಾಸ್ತು ಅಂದ್ರೆ ನೀನ್ ಏನ್ ಅನ್ಕೊಂಡಿದ್ಯಾ ಹಾಗೆ ಆಗ್ಲಿ, ನಿನ್ನ ಬೈಕೆ ಈಡೇರ್ಲಿ ಅಂತೇಳಿ ತಥಾಸ್ತು. ಅದಕ್ಕೆ ಭಗವಂತನಿಗೆ ಕಾಮಧೇನು ಅಂತ ಹೇಳ್ತಾರೆ. ಕಾಮಧೇನು ಭಗವಂತ, ಕಾಮಧೇನು ಕಲ್ಪವೃಕ್ಷ. ಆಚಾರ್ಯರು ಕಾಮಧೇನು ಇದ್ದಾಗೆ, ಕಲ್ಪವೃಕ್ಷ ಇದ್ದಾಗೆ ಭಗವಂತನು ಕೂಡ. ಮತ್ತೆ ಆಚಾರ್ಯ ಮತ್ತೆ ಭಗವಂತ ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ಏಕೆಂದ್ರೆ ಭಗವಂತನನ್ನ ನಮಗೆಲ್ಲ ಕೊಡ್ತಾರೆ. ಪ್ರಭುಪಾದರು ಭಗವಂತನನ್ನ ನಮಗೆ ಕೊಡ್ತಾರೆ, ರಾಧಾಕೃಷ್ಣರನ್ನೇ ಕೊಟ್ಬಿಡ್ತಾರೆ ನಿಮಗೆ. ಸುಮ್ಮನೆ ಭಗವಂತನ ಮಂದಿರಿಗೆ ಬಂದು ದರ್ಶನ ಮಾಡಿ ಕೀರ್ತನೆಯಲ್ಲಿ ಭಾಗವಹಿಸಿದ್ರೆ, ಪ್ರಸಾದ ಸ್ವೀಕರಿಸಿದ್ರೆ ನಿಮಗೆ ಕೃಷ್ಣ ಪ್ರಾಪ್ತಿ ಆಗುತ್ತೆ. ಭಗವತ್ ಪ್ರಾಪ್ತಿ ಆಗುತ್ತೆ, ಭಕ್ತಿ ಪ್ರಾಪ್ತಿ ಆಗುತ್ತೆ, ನಿಮಗೆಲ್ಲ ಭಾಗ್ಯ ಪ್ರಾಪ್ತಿ ಆಗುತ್ತೆ. ಎಷ್ಟೆಲ್ಲ ಉನ್ನತವಾಗಿದೆ. ನಾವು ಅದಕ್ಕೆ ನಾವು ಪ್ರಾದ್ಯತೆಯನ್ನು ಕೊಡಬೇಕು ನಮ್ಮ ಜೀವನದಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ? ನಮ್ಮ ಜೀವನ ವ್ಯರ್ಥ ಆಗುತ್ತೆ, ನಾವು ಪಾಪ ಮಾಡ್ತೀವಿ. ಮತ್ತೆ ಯಮರಾಜ ವಿದುರ ಇವಾಗ ಅಲ್ಲಿ ಯಮರಾಜರಾಗಿದ್ದಾರೆ, ಅವರು ನಿಮಗೆ ಶಿಕ್ಷೆ ಕೊಡ್ತಾರೆ. ಯಾಕೆ? ನಾನು ಹೇಳಿದ ಮಾತು ಕೇಳಿಲ್ಲ ನೀನು, ಬಾಯಲ್ಲಿ ನಿನಗೆ ನೀನು ಮಾಡಿರ್ತಕ್ಕಂಥ ತಪ್ಪಿಗೆ ನೆನಪು ಮಾಡಿಕೊಳ್ಳಿಕ್ಕೆ ಒಂದು ಶಿಕ್ಷೆ ಕೊಡ್ತೀನಿ ಅಂತೇಳಿ ನಿಮಗೆ ವಿಧಿಸ್ತಾರೆ. ಅದರಿಂದ ತಪ್ಪಿಸ್ಕೋಬೇಕಂದ್ರೆ ಏನೋ ಮಾರ್ಗ ಇದೆ, ಪ್ರಭುಪಾದರ ಆಜ್ಞೆಯನ್ನ ಪಾಲಿಸ್ರಿ. ಇದು ಯಾರಿಗೂ ಏನು ಕಷ್ಟ ಇಲ್ಲ, ತುಂಬ ಸುಖದಾಯಕವಾದಂಥದ್ದು, ಸುಲಭವಾಗಿದೆ. ಎಲ್ಲರೂ ಬೇಕಂದ್ರೆ ನೀವು ಇದನ್ನ ಮಾಡಬಹುದು, ಸರಳವಾದಂಥ ವಿಧಾನ. ಹೀಗಾಗಿ ನಾವೆಲ್ಲರೂ ಭಾಗ್ಯವಂತರು. ಆದ್ರೂ ವಿದುರನಿಗೆ ಶಾಪ ಆದ್ರೂ ಕೂಡ ವಿದುರನು ಯಮರಾಜನ ಅವತಾರವಾದನು. ಪ್ರಭುವಿನ ನಿರಂತರ ಸೇವಕನಾಗಿ ಉತ್ಸಾಹಪೂರ್ವಕವಾಗಿ ಭಕ್ತಿ ಸೇವೆಯನ್ನು ಮಾಡಿದನು. ನೋಡಿ, ಅವನಿಗೆ ಶಾಪ ಆಯ್ತು ಅಂತೇಳಿ ಅವನಿಗೇನು ಬೇಸರ ಆಗ್ಲಿಲ್ಲ. ನನಗೆ ಒಳ್ಳೇದೇ ಆಯ್ತು, ಭಗವಂತನ ಭಕ್ತಿ ಸೇವೆಗೆ ಸೇವೆಯ ಸಂಪತ್ತಾಯ್ತು ಅಂತ ಹೇಳ್ತಾರೆ. ಹೌದು, ಇವರು ಯಾರು? ಪುರಂದರದಾಸರು ಕೂಡ ಆಗಿದ್ದೆಲ್ಲ ಒಳಿತೇ ಆಯಿತು, ಪದ್ಮನಾಭನ ಪಾದ ಸೇವೆಯ ಸಂಪತ್ತಾಯಿತು ಅಂತೇಳಿ. ಆಗೋದೆಲ್ಲ ಒಳ್ಳೇದಕ್ಕೆ, ಅದನ್ನ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕಷ್ಟೇ. ಇದೆಲ್ಲ ಭಗವಂತನ ಇಚ್ಛೆ ಇದೆ. ಭಗವಂತನ ಇಚ್ಛೆ ಇಲ್ದೇನೆ ಏನೂ ನಡೆಯೋದಿಲ್ಲ. ಹೌದು, ಭಗವಂತನ ಇಚ್ಛೆಯಿಂದನೇ ಎಲ್ಲ ನಡಿಬೇಕು. ಹೀಗಾಗಿ ನಾವು ಯಾವ ಸ್ಥಿತಿಯಲ್ಲಿದ್ದೀವೋ ಆ ಸ್ಥಿತಿಯಲ್ಲೇ ಇದ್ಕೊಂಡು ಭಗವಂತನ ಭಕ್ತಿ ಸೇವೆಯನ್ನು ಮಾಡಿ ಭಗವಂತನ ಸಂಗಡಿಗರಿಗೆ, ಭಗವಂತನಿಗೆ ನಾವು ಪ್ರಿಯರಾಗ್ಬೋದು. ಈ ಪ್ರಿಯವಾದಂಥ ವೇಳೆಯಲ್ಲಿ ನಾವು ದೇಹವನ್ನು ಬಿಟ್ಟರೆ ನಾವು ಭಗವಂತನ ಧಾಮಕ್ಕೆ ಮರಳೋದು ಖಂಡಿತ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೌದಿಲ್ಲ? ನಾವು ಈಗ ಯಾರಾದರೂ ನಮ್ಮ ಸ್ನೇಹಿತರು ನಮಗೆ ಇನ್ವೈಟ್ ಮಾಡಿದ್ರೆ, ಅಂದರೆ ನಮ್ಮನ್ನ ಏನಂತಾರೆ, ಆಹ್ವಾನ ಮಾಡಿದ್ರೆ ನಾವು ಏನು ಮಾಡ್ತೀವಿ? ಹೋಗ್ತೀವಲ್ವಾ? ಅಲ್ಲಿ ಹೋಗೋದು ನಮಗೆ ಖುಷಿ ಆಗುತ್ತೆ. ಹೌದಿಲ್ಲ? ನಮ್ಮ ಸ್ನೇಹಿತರು, ನಮ್ಮ ಪ್ರಿಯವಾದ ಸ್ನೇಹಿತರು ನಮಗೆ ಕರಿತಾ ಇದ್ದಾರೆ. ಅವರು ಒಂದು ಹೊಸ ಮನೆಯನ್ನು ಕಟ್ಟಿದ್ದಾರೆ, ಗೃಹ ಪ್ರವೇಶಕ್ಕೆ ನಿಮಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಅವ್ರ ಜೊತೆಯಲ್ಲೆಲ್ಲ ಮಾತಾಡೋದು, ಅವರ ಒಂದು ಮನೆಯಲ್ಲಿ ಇರೋದು, ಅವ್ರು ಕೊಡ್ತಕ್ಕಂಥ ಔತಣವನ್ನು ಸ್ವೀಕರಿಸೋದು, ಇದೆಲ್ಲ ತುಂಬಾ ಪ್ರಿಯವಾದದ್ದು ತಾನೆ. ಯಾಕೆ? ಸ್ನೇಹಿತರ ಮನೆ, ನಮಗೆ ಪ್ರಿಯವಾದವರು,
ಅವ್ರ ಜೊತೆಯಲ್ಲಿರೋದೇ ನಮಗೆ ಆನಂದ. ಹಾಗೇನೆ ನಾವು ಭಗವಂತನ ಪ್ರಿಯರು. ಭಗವಂತ ಎಲ್ಲರಿಗೂ ಪ್ರಿಯರು. ಭಗವಂತನ ಹೆಸರೇನು? ಗೋವಿಂದ, ಕೃಷ್ಣ. ಗೋವಿಂದ ಅಂದ್ರೆ ಎಲ್ಲರಿಗೂ ಆನಂದವನ್ನ ಕೊಡ್ತಕ್ಕಂಥವನು, ತೃಪ್ತಿಯನ್ನ ಕೊಡ್ತಕ್ಕಂಥವನು, ಬಯಸಿದ್ದನ್ನ ಕೊಡ್ತಕ್ಕಂಥವನು. ಕೃಷ್ಣ ಅಂದ್ರೆ ಎಲ್ಲರಿಗೂ ಆಕರ್ಷಣೆಯನ್ನ ಮಾಡ್ತಕ್ಕಂಥವನು, ಎಲ್ಲರ ಮನಸ್ಸನ್ನ ಆಕರ್ಷಣೆ ಮಾಡ್ತಕ್ಕಂಥವನು. ಮತ್ತೆ ಎಲ್ಲ ದೋಷ ನಿವಾರಣೆ ಮಾಡ್ತಕ್ಕಂಥವನು. ಹರಿ ಅಂದ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶವನ್ನ ನಾಶ ಮಾಡ್ತಕ್ಕಂಥವನು ಭಗವಂತ. ಅವನ ನಾಮಸ್ಮರಣೆ ಮಾಡೋದ್ರಿಂದಾನೇ ನಮ್ಮ ಎಲ್ಲ ದೋಷ ಪರಿಹಾರ ಆಗುತ್ತೆ, ಪಾಪ ಪರಿಹಾರ ಆಗುತ್ತೆ. ನಾವು ಭಗವಂತನಿಗೆ ಪ್ರಿಯರಾಗ್ತೀವಿ. ಆವಾಗ ನಮಗೆ ಉನ್ನತವಾದ ಆನಂದ, ಕೊನೆ ಇಲ್ಲದ ಆನಂದ, ಸಂತೋಷ ಉಂಟಾಗುತ್ತೆ. ಇದು ಭಕ್ತಿಯ ಒಂದು ಸ್ವರೂಪ. ಭಕ್ತಿಯನ್ನ ಮಾಡೋದ್ರಿಂದ ನಮಗೆ ಏನು ಕೊರತೆ ಇರಲ್ಲ. ಭಕ್ತಿ ಸೇವೆಯನ್ನು ಮಾಡಿದನು ಹಾಗೂ ಧರ್ಮಿಷ್ಠ ಜೀವನವನ್ನು ನಡೆಸಿದನು. ಎಷ್ಟರ ಮಟ್ಟಿಗೆ ಎಂದರೆ ಧೃತರಾಷ್ಟ್ರನಂತಹ ಲೌಕಿಕ ವ್ಯಕ್ತಿಯು ವಿದುರನ ಉಪದೇಶಗಳನ್ನು ಕೇಳಿ ಮೋಕ್ಷವನ್ನು ಪಡೆದನು. ಈ ಕಲಿಯುಗದಲ್ಲಿ ನಾವೆಲ್ಲರೂ ಆವಾಗ ದ್ವಾಪರ ಯುಗದಲ್ಲಿ ಒಬ್ರು ಧೃತರಾಷ್ಟ್ರ ಇದ್ರಂತೆ, ಒಬ್ರೇ. ಕಲಿಯುಗದಲ್ಲಿ ಎಷ್ಟು ಜನ ಇದ್ದಾರೆ? ಎಲ್ಲರ ಮನೆಯಲ್ಲೂ ಇದ್ದಾರೆ. ಎಲ್ಲರ ಮನೆಯಲ್ಲೂ ಧೃತರಾಷ್ಟ್ರ ಇದ್ದಾರೆ. ಹೀಗಾಗಿ ಧೃತರಾಷ್ಟ್ರರನ್ನ ಬಿಡುಗಡೆ ಮಾಡಿದ್ರು ಯಾರೋ? ವಿದುರ. ಪರಿಶುದ್ಧ ಭಕ್ತರು, ಸಾಧು, ಆಚಾರ್ಯರು. ಆಚಾರ್ಯರ ಒಂದು ಕೃಪೆಯಿಂದ ನಾವೆಲ್ಲರೂ ಮುಕ್ತರಾಗಬಹುದು. ಹೀಗಾಗಿ ಕೊನೆಯಲ್ಲಿ ಏನ್ ಮಾಡಿದ್ರು ಅವರು? ಸತ್ಕರ್ಮಗಳಿಂದ ಆಚರಿಸಿದ ಸತ್ಕರ್ಮಗಳಿಂದಾಗಿ ವಿದುರನು ಸದಾ ಪ್ರಭುವಿನ ಚರಣ ಕಮಲಗಳನ್ನು ಸ್ಮರಿಸಲು ಸಮರ್ಥನಾಗಿದ್ದನು. ಆದ್ದರಿಂದ ಅವನು ಶೂದ್ರ ಜನ್ಮದ ಎಲ್ಲ ಭೌತಿಕ ಮಲಿನತೆಗಳನ್ನು ತೊಡೆದು ಹಾಕಿದನು. ಸತ್ಕರ್ಮ ನಿರತರಾಗಬೇಕಂತೆ ನಾವು. ಹಾಗಾಗಿ ಭಗವಂತನ ಭಕ್ತಿ ಸೇವೆಯನ್ನು ಮಾಡುತ್ತಾ ಆಚರಿಸಿದ ಸತ್ಕರ್ಮ ಯಾವುದು? ಸತ್ಕರ್ಮ ಭಗವಂತನ ಭಕ್ತಿ ಸೇವೆ ಮಾಡೋದೇ ಸತ್ಕರ್ಮ. ನೋಡಿ, ಈಗ ನೀವೆಲ್ಲ ಸತ್ಕರ್ಮಿಗಳು. ಭಗವಂತನ ಕಥಾ, ಭಾಗವತ್ ಕಥವನ್ನ ಆಲಿಸೋದು ಸತ್ಕರ್ಮ. ಹೌದು, ಇದು ಆಧ್ಯಾತ್ಮಿಕ. ಈ ಭೌತಿಕ ಲೋಕದಲ್ಲಿ ಯಾವ ತರ ಕರ್ಮ ಇದೆ? ಪಾಪ ಕರ್ಮ ಮತ್ತೆ ಪುಣ್ಯ ಕರ್ಮ ಎರಡಿದೆ. ಅವೆಲ್ಲ ಭೌತಿಕವಾದದ್ದು, ಅದೆಲ್ಲ ಗುಣಗಳಿಗೆ ಒಳಪಟ್ಟಿರ್ತಕ್ಕಂಥದ್ದು. ಭಕ್ತಿ ಸೇವೆ ಗುಣಗಳಿಗೆ ಒಳಪಡೋದಿಲ್ಲ, ಅದು ಗುಣಗಳಿಂದ ಉನ್ನತವಾದದ್ದು. ಭಗವದ್ಗೀತೆಯ ಪ್ರಕಾರ 14ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಶ್ಲೋಕ 26ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮಾಂಚ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಾ ಗುಣಾನ್ ಸಮತೀತೆ ತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಮಾಂಚ ಅವ್ಯಭಿಚಾರೇಣ, ಅವ್ಯಭಿಚಾರೇಣ ಅಂದ್ರೆ ನನ್ನ ಭಕ್ತಿ ಸೇವೆಯಲ್ಲಿ ನಿರತನಾಗಿ ಯಾವುದೇ ವಿಚಾರ ಮಾಡದೆ ಭಕ್ತಿ ಸೇವೆಯಲ್ಲಿ ತೊಡಗಿರೋನು ಸಾ ಗುಣಾನ್ ಸಮತೀತೆ ತಾನ್, ಈ ಎಲ್ಲ 3 ಗುಣಗಳನ್ನ ಮೀರ್ತಾನೆ. ಬ್ರಹ್ಮ ಭೂಯಾಯ ಕಲ್ಪತೆ, ಅವನು ಪರಿಶುದ್ಧನಾಗ್ತಾನೆ, ಪವಿತ್ರನಾಗ್ತಾನೆ. ಬ್ರಹ್ಮ ಅಂದ್ರೆ ಪವಿತ್ರ, ಪರಮ ಪವಿತ್ರ, ಆನಂದದಾಯಕವಾಗಿರ್ತಕ್ಕಂಥದ್ದು ಸ್ಥಿತಿ. ಆ ಸ್ಥಿತಿಯಲ್ಲಿ ಅವನು ನೆಲೆ ಆಗ್ತಾನೆ. ಆ ಸ್ಥಿತಿಯಲ್ಲಿ ಭಗವಂತನ ಭಕ್ತಿ ಸೇವೆಯನ್ನು ಮಾಡಿ ಅವನು ಎಲ್ಲ ದೋಷಗಳಿಂದ ಮುಕ್ತನಾಗ್ತಾನೆ. ಕೊನೆಯಲ್ಲಿ ಭಗವಂತನ ಧಾಮ ಪ್ರಾಪ್ತಿ ಆಗುತ್ತೆ, ಅವನಿಗೆ ಭಗವಂತನ ಸಂಘ ಪ್ರಾಪ್ತಿ ಆಗುತ್ತೆ, ಭಗವಂತನಿಗೆ ನಿತ್ಯ ಸಂಗಾತಿ ಆಗ್ತಾನೆ, ಪಾಂಡವರ ತರ. ಇದು ಭಕ್ತಿಯ ಒಂದು ಶಕ್ತಿ. ಭಕ್ತಿಯಲ್ಲಿ ಶಕ್ತಿ ಇದೆ. ಎಷ್ಟು ಶಕ್ತಿ ಇದೆ? ನಮ್ಮನ್ನೆಲ್ಲ ಪರಿಶುದ್ಧ ಮಾಡ್ತಕ್ಕಂಥ ಶಕ್ತಿ ಇದೆ. ನೋಡಿ, ಈಗ ಸೂರ್ಯ ತುಂಬಾ ಶಕ್ತಿವಂತ. ಸೂರ್ಯ ಇಲ್ಲದೆ ಈ ಭೌತಿಕ ಲೋಕದಲ್ಲಿ ಏನು ಕಾರ್ಯ ಆಗಲ್ಲ. ಸೂರ್ಯನ ಒಂದು ಕೃಪೆಯಿಂದನೇ ಎಲ್ಲ
ಚರಾಚರ ವಸ್ತುಗಳು ಎಲ್ಲ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದು. ಬೆಂಕಿ, ವಿದ್ಯುತ್, ಮತ್ತೆ ಏನೆಲ್ಲ ನಮಗೆ ಅವಶ್ಯಕತೆ ಇದೆ ಅದೆಲ್ಲ ಸೂರ್ಯನ ಕೃಪೆಯಿಂದ ಬರುತ್ತೆ, ಸೂರ್ಯ ದೇವನ ಕೃಪೆಯಿಂದ. ಆಹಾರವನ್ನು ಬೇಯಿಸ್ಲಿಕ್ಕೆ, ಆಹಾರವನ್ನು ಜೀರ್ಣ ಮಾಡ್ಕೊಳ್ಳೋದು ಎಲ್ಲ ಭಗವಂತನ ಕೃಪೆ. ಈ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ ಇದೆಯಲ್ಲ, 15ನೇ ಅಧ್ಯಾಯ ಪುರುಷೋತ್ತಮ ಯೋಗ, ಅದರಲ್ಲಿ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಪುರುಷೋತ್ತಮ ಯಾರು? ಕೃಷ್ಣ, ಲಕ್ಷ್ಮೀನಾರಾಯಣ, ರಾಧಾಕೃಷ್ಣ, ಪುರುಷೋತ್ತಮ. ಈ ಒಂದು ತಿಂಗಳು ಇದು ಪುರುಷೋತ್ತಮ ಮಾಸ. ಪುರುಷೋತ್ತಮ ಮಾಸದಲ್ಲಿ ಪುರುಷೋತ್ತಮ ಯೋಗವನ್ನ ನಾವು ಅಧ್ಯಯನ ಮಾಡಬೇಕು, ಭಗವದ್ಗೀತೆಯನ್ನ. ಅದರಿಂದ ನಾವು ಈ ಭೌತಿಕ ಬಂಧನದಿಂದ ನಾವು ಮುಕ್ತರಾಗ್ತೀವಿ, ವ್ಯಾಮೋಹದಿಂದ ಮುಕ್ತರಾಗ್ತೀವಿ, ಭಗವಂತನಿಗೆ ಪ್ರಿಯ ಪಾತ್ರರಾಗ್ತೀವಿ, ಭಕ್ತಿಯಲ್ಲಿ ನಾವು ನಿರಂತರಾಗ್ತೀವಿ, ನಾವು ಎಲ್ಲ ದೋಷಗಳಿಂದ ಮುಕ್ತರಾಗ್ತೀವಿ, ಭಕ್ತರಾಗಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಯೋಗ್ಯರಾಗ್ತೀವಿ. ಹೀಗಾಗಿ ಇದು ಉನ್ನತವಾಗಿದೆ, ಇದಕ್ಕೆ ಕೊನೆ ಇಲ್ಲ. ಇದು ಎಷ್ಟು ಹೇಳಿದ್ರೂ ಕಡಿಮೆನೆ ಭಗವಂತನ ವಿಚಾರ. ಅದನ್ನ ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಅವಿರತವಾದ ವೈಯಕ್ತಿಕ ಸಂಪರ್ಕವನ್ನು ಹೊಂದಿದವರು ಯಾರು? ಪಿತೃಗಳು ಅವನನ್ನು ಸ್ವಾಗತಿಸಿ ಮತ್ತೆ ಮೂಲ ಪದವಿಯಲ್ಲಿ ನಿಲ್ಲಿಸಿದರು. ಪಿತೃಗಳು ಪ್ರಭುವಿನ ಸಂಗಾತಿಗಳೇ, ಆದರೆ ಅವರಿಗೆ ಅವನ ವೈಯಕ್ತಿಕ ಸಂಪರ್ಕವಿರುವುದಿಲ್ಲ. ಪ್ರಭುವಿನ ಪ್ರತ್ಯಕ್ಷ ಸಂಗಾತಿಗಳಾದರೂ ಅವನೊಂದಿಗೆ ಅವಿರತವಾದ ವೈಯಕ್ತಿಕ ಸಂಪರ್ಕವನ್ನು ಹೊಂದಿರುವವರು. ಪ್ರಭುವು ಅವನ ಪ್ರತ್ಯಕ್ಷ ಸಂಗಾತಿಗಳು ನಿಲುಗಡೆಯೇ ಇಲ್ಲದೆ ಹಲವಾರು ವಿಶ್ವಗಳಲ್ಲಿ ಅವತರಿಸುವರು. ಪ್ರಭುವಿಗಾದರೆ ಅವೆಲ್ಲವೂ ನೆನಪಿರುತ್ತದೆ, ಆದರೆ ಅವನ ಅತಿ ಸೂಕ್ಷ್ಮ ಅಂಶಗಳಾದುದರಿಂದ ಸಂಗಾತಿಗಳು ಮತ್ತು ಆ ಅವತಾರ ಘಟನೆಗಳನ್ನು ಮರೆತು ಬಿಡುವವರು. ತಮ್ಮ ಆ ಅವತಾರ ಘಟನೆಗಳನ್ನು ಮರೆತು ಬಿಡುವರು. ಅವರು ಅತಿ ಸೂಕ್ಷ್ಮ ಅಂಶಗಳಾಗಿರುವುದರಿಂದ ಮರೆಯಲೇಬೇಕು. ಇದಕ್ಕೆ ಭಗವದ್ಗೀತೆಯು ತಾರ್ಕಣೆ ಕೊಡುತ್ತದೆ. ಭಗವದ್ಗೀತೆ 4ನೇ ಅಧ್ಯಾಯ 5ನೇ ಶ್ಲೋಕ, ಅದರಲ್ಲಿ ವಿವರಣೆಯನ್ನ ಕೊಡ್ತಾರೆ ಪ್ರಭುಪಾದರು. ಹೀಗಾಗಿ ನಾವೆಲ್ಲ ತುಂಬಾ ಸೂಕ್ಷ್ಮ ಜೀವಿಗಳಾಗಿರೋದ್ರಿಂದ ನಮ್ಮ ಹಿಂದಿನ ಜನ್ಮ ಮರ್ತು ಬಿಡ್ತೀವಿ, ಮುಂದೆ ಏನಾಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಯಾವಾಗ್ಲೂ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ನಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಭಗವಂತ ಎಲ್ಲ ನಮಗೆ ಏನ್ ಬೇಕು ಏನ್ ಬೇಡ ಎಲ್ಲ, ಯಾವುದೇ ಕಷ್ಟ ಇದ್ರೂ ಕೂಡ ಅದರಿಂದ ನಮಗೆ ದೂರ ಮಾಡಿ ಪಾರು ಮಾಡಿ ಮಗು ತರ ನಮಗೆ ನೋಡ್ಕೊಳ್ತಾನೆ. ನಾವು ಮಾಡಬೇಕಾಗಿರೋ ವಿಚಾರ ಏನಂತಂದ್ರೆ ಆಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯನ್ನು ಮಾಡಬೇಕು. ಆ ಭಕ್ತಿ ಸೇವೆಯನ್ನು ಮಾಡೋದ್ರಿಂದ ನಾವು ಎಲ್ಲ ಆತಂಕಗಳಿಂದ ದೂರ ಆಗ್ತೀವಿ, ಮತ್ತೆ ಅಜ್ಞಾನದಿಂದ ದೂರ ಆಗ್ತೀವಿ, ದೋಷಗಳಿಂದ ದೂರ ಆಗ್ತೀವಿ, ಮತ್ತೆ ಭಗವಂತನ ಸನ್ನಿಧಿಗೆ ನಾವು ಭಗವಂತನ ಸಂಗಾತಿಗಳಾಗ್ಲಿಕ್ಕೆ ಯೋಗ್ಯರಾಗ್ತೀವಿ, ಭಗವಂತನ ಸನ್ನಿಧಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಕ್ತಿ ಸೇವೆ ಮಾಡ್ತೀರಲ್ಲ, ಬಿಡಬೇಡಿ, ನಿರಂತರವಾಗಿ ಮಾಡಿ. ಯಾಕೆಂದ್ರೆ ಇದು ಬಿಟ್ರೆ ನಿಮ್ಗೆ ಮತ್ತೆ ಈ ಭೌತಿಕ ಲೋಕದ ವಾಸ ಅದು ಮುಂದುವರಿಯುತ್ತೆ. ಯಾರಿಗೆ ಈ ಭೌತಿಕ ಲೋಕದ ವಾಸ ಬೇಡ ಅಂತ ಅವ್ರಿಗೆ ಮನನವಾಗಿದೆ, ಅವರು ಭಕ್ತಿಯನ್ನ ಬಿಡೋದಿಲ್ಲ. ಏನೇ ಕಷ್ಟ ಬಂದರೂ ಕೂಡ ಭಕ್ತಿ ಸೇವೆಯನ್ನು ಬಿಡೋದಿಲ್ಲ. ನಮ್ಗಿನ್ನೂ ಇಲ್ಲಿ ಯಜಮಾನಿಕೆ ಮಾಡಬೇಕು, ಆನಂದ ಪಡಬೇಕು ಅಂತ ಆಸೆ ಇದ್ರೆ ಭಕ್ತಿ ಸೇವೆ ಮಾಡಲಿಕ್ಕೆ ಆಗಲ್ಲ. ತ್ಯಾಗವನ್ನ ಮಾಡ್ಬೇಕು ನಾವು. ಜ್ಞಾನ, ವೈರಾಗ್ಯ ಅದು ಭಕ್ತಿಯಿಂದ ಬರುತ್ತೆ. ಹರೇ ಕೃಷ್ಣ ಮಂತ್ರ ಜಪ ಮಾಡಿದ್ರೆ ನಿಮಗೆ ಜ್ಞಾನ, ವೈರಾಗ್ಯ ಎಲ್ಲ ಸಿಗುತ್ತೆ. ಈ ಹರೇ ಕೃಷ್ಣ ಮಂತ್ರ ಅತ್ಯುತ್ತಮವಾದದ್ದು, ಅತ್ಯುತ್ತಮ. ಎಲ್ಲ ವೇದಗಳ ಸಾರ, ಎಲ್ಲ ವೇದಗಳ ಭಾವಾರ್ಥ ಅಂತ ಹೇಳ್ತಾರೆ ಹರೇ ಕೃಷ್ಣ ಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳಿ. ಅದು ಇನ್ನೊಂದ್ ಕಡೆ ಹೇಳ್ತಾರೆ,
ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಅವರು ಎಲ್ಲ ಪಾಪಗಳಿಂದ ಮುಕ್ತರಾದ ಮೇಲೆ ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ ಅಂತ. ಎಲ್ಲ ಪಾಪಗಳ ಪರಿಣಾಮದಿಂದ ಮುಕ್ತನಾದ ನಂತರ ನಿರಂತರವಾಗಿ ಭಗವಂತನ ಭಕ್ತಿ ಸೇವೆಯನ್ನ ಮಾಡಿ ಅವನು ಭಗವಂತನ ಕೃಪೆಗೆ ಪಾತ್ರನಾಗ್ತಾನೆ ಅಂತ. ಆದ್ರೆ ಭಗವಂತ ಏನ್ ಹೇಳ್ತಾನೆ, ನೀನು ಯಾವುದೇ ಸ್ಥಿತಿಯಲ್ಲಿರು, ನೀನು ಪಾಪನೋ ಪುಣ್ಯನೋ ಏನ್ ಮಾಡಿದ್ಯೋ ಅದು ಅವಶ್ಯಕತೆ ಇಲ್ಲ. ನೀನು ನನಗೆ ನಾನು ಹೇಳ್ದಂಗೆ ಕೇಳು ಅಷ್ಟೇ. ನನಗೆ ನೀನು ಶರಣರಾಗು, ನಾನು ನೀನು ಎಲ್ಲ ಅಪರಾಧಗಳಿಂದ ನಾನು ಮುಕ್ತಿಯನ್ನು ಕೊಡ್ತೀನಿ ಅಂತೇಳಿ. ನಿನಗೇನು ನೀನೇನು ಭಯ ಪಡಬೇಡ, ನಿನಗೆಲ್ಲ ನಾನು ಆಶ್ವಾಸನೆ ಕೊಡ್ತೀನಿ, ನಾನು ಕಾಪಾಡ್ತೀನಿ, ನಾನು ಪರ್ಸನಲಿ ನಾನು ಪ್ರತ್ಯಕ್ಷವಾಗಿ ಇದ್ದುಕೊಂಡು ನಿನ್ನನ್ನು ಕಾಪಾಡ್ತೀನಿ. ನಿನಗೆ ಇದರಲ್ಲಿ ಏನು ಅನುಮಾನ ಬೇಡ, ನಾನು ನಿನಗೆ ಎಲ್ಲ ರೀತಿಯಲ್ಲಿ ನಾನು ಅನುಕೂಲವನ್ನು ಮಾಡ್ತೀನಿ. ಅನನ್ಯಾಶ್ಚಿಂತೆಯಂತೋ ಮಾ ಯೇ ಜನ ಪರೂಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಮಹಾಮ್ಯಹಂ. ಇದು ಭಗವಂತನ ಆಶ್ವಾಸನೆ. ಭಗವಂತನ ಆಶ್ವಾಸನೆಯಲ್ಲಿ ಏನು ಅನುಮಾನ ಇರಬಾರ್ದು, ನಮಗೆ ಡೌಟ್ಸ್ ಇರಬಾರ್ದು. ಭಕ್ತಿಯಲ್ಲಿ ನಮಗೆ ದೃಢವಾದ ನಂಬಿಕೆ ಇರಬೇಕು, ಶ್ರದ್ಧೆ. ಆ ಶ್ರದ್ಧೆ ಯಾವಾಗ ಸಿಗುತ್ತೆ ಅಂದ್ರೆ ಹರೇ ಕೃಷ್ಣ ಮಂತ್ರ ಜಪ ಮಾಡೋದು, ಭಾಗವತ ಕೇಳಿಸ್ಕೊಳ್ಳೋದು, ಭಗವದ್ಗೀತೆಯನ್ನು ಓದೋದು. ಇದರಿಂದ ನಿಮಗೆ ಶ್ರದ್ಧೆ ಬರುತ್ತೆ. ಹೌದು, ಅದನ್ನ ಬಿಡಬಾರ್ದು. ನಿಮಗೆ ಶ್ರದ್ಧೆ ತುಂಬಾ ದೃಢವಾಯ್ತು ಅಂತಂದ್ರೆ ನೀವು ಮುಕ್ತರಾಗ್ಬಿಟ್ಟಿರ್ತೀರ. ನೀವು ಮುಕ್ತರಾಗಿ ಭಕ್ತರಾಗ್ತೀರಾ. ಅದು ನಮ್ಮ ಉನ್ನತವಾದ ಜೀವನ, ನಮ್ಮ ಸ್ವರೂಪ, ಶಾಶ್ವತವಾದ ಜೀವನ, ಭಕ್ತಿ ಜೀವನ. ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತರಾಗ್ತಕ್ಕಂಥ ಜೀವನ ಶಾಶ್ವತವಾದಂಥದ್ದು, ಕೃಷ್ಣನಿಗೆ ಪ್ರಿಯರಾಗ್ತಕ್ಕಂಥದ್ದು. ಹೌದು, ಭಗವಂತನ ಪ್ರಿಯರಾದ ಅಂತಂದ್ರೆ ನಮ್ಗೆ ಯಾವುದೇ ಭಯ ಇಲ್ಲ, ಆತಂಕ ಇಲ್ಲ. ಹೌದು, ನಿರಂತರವಾಗಿ ನಾವು ಆನಂದವನ್ನು ಪಡಿಬಹುದು. ಅದಕ್ಕೆ ಯಾವುದೇ ಕೊನೆ ಇರಲ್ಲ ಆನಂದಕ್ಕೆ. ಸುಮ್ಮನೆ ಆನಂದ ಪಡ್ತಕ್ಕಂಥದ್ದು, ವೆರೈಟಿ, ವಿಧವಾದ ಆನಂದ, ನವನವೀನ. ಭಕ್ತಿ ಯೋಗ ತುಂಬಾ ನವೀನ, ಯಾವಾಗಲೂ ಹೊಸದಾಗಿರ್ತಕ್ಕಂಥದ್ದು. ಹಾಗಾಗಿ ಅದು ನಿಜವಾದ ಆನಂದ. ಹೀಗಾಗಿ ನಾವೆಲ್ಲರೂ ಭಕ್ತಿ ಸೇವೆಯನ್ನು ಮಾಡೋಣ. ಇಲ್ಲಿಗೆ ಮುಕ್ತಾಯ ಮಾಡೋಣಲ್ಲ. ಹರೇ ಕೃಷ್ಣ.